ಮಿತ್ರರೇ ನಮಸ್ಕಾರ. ಮಿತ್ರರೇ, 2024 ಈ ಲೋಕಸಭಾ ಚುನಾವಣೆಯ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಆ ಪ್ರಶ್ನೆ ಏನು? ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಗಾಂಧಿ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ಅಥವಾ ಇವರಿಬ್ಬರನ್ನೂ ಬಿಟ್ಟು ರಾಬರ್ಟ್ ವಾದ್ರಾನ? ಯಾರು ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಕಾಂಗ್ರೆಸ್ ಅಳೆದು ತೂಗಿ ಎಲ್ಲ ಲೆಕ್ಕಾಚಾರ ಹಾಕಿ ಬಿಜೆಪಿಯ ತಂತ್ರಗಾರಿಕೆಯನ್ನೆಲ್ಲ ನೋಡಿಕೊಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಕೊನೆಯ ಕ್ಷಣದಲ್ಲಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಈ ಮೂಲಕವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗಾಂಧಿ ಕುಟುಂಬದಿಂದ ಏಕೈಕ ವ್ಯಕ್ತಿ ರಾಹುಲ್ ಗಾಂಧಿ ಮಾತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ರಾಹುಲ್ ಗಾಂಧಿ ಈಗಾಗಲೇ ಕೇರಳದ ವಯನಾಡಿನಿಂದ ಎಲೆಕ್ಷನ್ ಅನ್ನ ಎದುರಿಸಿದ್ದಾರೆ. ಅಲ್ಲಿ ಎಲೆಕ್ಷನ್ ಮುಕ್ತಾಯಗೊಂಡಿದೆ. ಆದರೆ ಈಗ ರಾಹುಲ್ ಗಾಂಧಿ ಮತ್ತೆ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿ ಅಮೇಥಿಯನ್ನ ರಾಹುಲ್ ಗಾಂಧಿ ಬಿಟ್ಬಿಟ್ಟಿದ್ದಾರೆ. ಬಿಜೆಪಿ ಈಗ ಏನು ಹೇಳ್ತಾ ಇದೆ? ರಾಹುಲ್ ಗಾಂಧಿ ಓಡ್ ಹೋಗ್ಬಿಟ್ರು, ಹೆದರಿಕೆಯಿಂದ ಅವರು ಅಮೇಥಿಯನ್ನ ತ್ಯಾಗ ಮಾಡಿಬಿಟ್ರು. ಹೀಗಂತ ಬಿಜೆಪಿ ಈಗ ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದೆ. ಮಿತ್ರರೇ, ರಾಯ್ಬರೇಲಿಯನ್ನ ರಾಹುಲ್ ಗಾಂಧಿ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಪ್ರಿಯಾಂಕಾ ಗಾಂಧಿ ಚುನಾವಣೆಯಿಂದ ದೂರ ಉಳಿದಿದ್ದು ಯಾಕೆ? ರಾಬರ್ಟ್ ವಾದ್ರಾಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲ್ಲುವ ಸಾಧ್ಯತೆ ಎಷ್ಟಿದೆ? ಕ್ಷೇತ್ರ ಹೇಗಿದೆ? ಅಲ್ಲಿ ರಾಹುಲ್ ಗಾಂಧಿಗೆ ಬಿಜೆಪಿಯಿಂದ ಸ್ಪರ್ಧೆ ಒಡ್ತಿರುವಂತಹ ವ್ಯಕ್ತಿ ಯಾರು? ಅವರ ಸಾಮರ್ಥ್ಯ ಏನು? ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಹುಲ್ ಗಾಂಧಿ ನಿರಂತರವಾಗಿ ಅಮೇಥಿಯಿಂದ ಗೆದ್ದು ಬರ್ತಾ ಇದ್ರು. ಅವ್ರಿಗೆ ಈಸಿ ಆಗಿತ್ತು ಆ ಕ್ಷೇತ್ರ. ಅಲ್ಲೇನೋ ಅವ್ರು ಹೋಗಿ ಪ್ರಚಾರ ಮಾಡಬೇಕು ಅಂತಿರಲಿಲ್ಲ, ಏನೂ ಇರಲಿಲ್ಲ. ಆದರೆ 2014 ಬಿಜೆಪಿ ಒಂದು ತಂತ್ರಗಾರಿಕೆ ಮಾಡುತ್ತೆ. ಸ್ಮೃತಿ ಇರಾನಿ ಅವರನ್ನ ಬಿಜೆಪಿ ಅಮೇಥಿಯಿಂದ ಕಣಕ್ಕಿಳಿಸುತ್ತೆ. ಸ್ಮೃತಿ ಇರಾನಿ 2014 ಸಾಕಷ್ಟು ಪರಿಶ್ರಮ ಪಡ್ತಾರೆ. ಆದರೆ ರಾಹುಲ್ ಗಾಂಧಿ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಸೋತು ಹೋಗ್ಬಿಡ್ತಾರೆ. ಆದರೂ ಕೂಡ ಬಿಜೆಪಿ ಹಿಡಿದ ಹಠವನ್ನು ಬಿಡೋದಿಲ್ಲ. ಸ್ಮೃತಿ ಇರಾನಿಗೆ ಪ್ರಬಲ ಮಂತ್ರಿ ಖಾತೆಯನ್ನು ಕೊಡುತ್ತೆ. ಅವರನ್ನು ರಾಜ್ಯಸಭೆಗೆ ಕರೆತರಲಾಗುತ್ತೆ. ಹೀಗೆ ಸ್ಮೃತಿ ಇರಾನಿ ಅವರನ್ನು ಬೆಳೆಸುವಂತಹ ಕೆಲಸಕ್ಕೆ ಬಿಜೆಪಿ ಮುಂದಾಗುತ್ತೆ. ಮಿತ್ರರೇ, ಸ್ಮೃತಿ ಇರಾನಿ ಕೇವಲ ನಾನು ಮಂತ್ರಿ ಆದೆ ಅಂತ ಸುಮ್ಮ ಕೂರೋದಿಲ್ಲ. ಅವರು ಅಮೇಥಿಗೆ ನಿರಂತರವಾಗಿ ಪ್ರವಾಸ ಮಾಡ್ತಾರೆ. 2014 2019 ಸ್ಮೃತಿ ಇರಾನಿ ಅಮೇಥಿಯ ಜನರೊಂದಿಗೆ ಸಂಪರ್ಕ ಸಾಧಿಸ್ತಾರೆ. ಅಲ್ಲಿನ ಜನರಿಗೆ ಸ್ಮೃತಿ ಇರಾನಿ ಇಷ್ಟ ಆಗ್ತಾರೆ. 2019 ಮತ್ತೆ ಸ್ಮೃತಿ ಇರಾನಿ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧೆ ಮಾಡ್ತಾರೆ. ಮಿತ್ರರೇ, ಜಿದ್ದಿನ ಫೈಟ್ ಆಗಿತ್ತು. ರಾಹುಲ್ ಗಾಂಧಿಗೆ ಆರಂಭದಲ್ಲೇ ಗೊತ್ತಾಯಿತು, ನಾನು ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಸಮೀಕ್ಷೆಗಳು ಕೂಡ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಗೆಲ್ತಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ರಾಹುಲ್ ಗಾಂಧಿಗೆ ಒಂದು ಭಯ ಶುರುವಾಯಿತು. ರಾಹುಲ್ ಗಾಂಧಿ ಏನು ಮಾಡಿದ್ರು? ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿದ್ರು. ವಯನಾಡು ಯಾಕೆ ಅಂತಂದರೆ, ವಯನಾಡು ಅತ್ಯಂತ ಸೇಫ್ ಆದಂತಹ ಜಾಗ. ಅಲ್ಲಿ ಮುಸ್ಲಿಂ ವೋಟರ್ಸ್ ಜಾಸ್ತಿ ಇದ್ದಾರೆ. ಅಲ್ಲಿ ಬಿಜೆಪಿ ಏನು ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ರಾಹುಲ್ ಗಾಂಧಿ ಬಂದ್ಬಿಟ್ಟು ವಯನಾಡಿನಿಂದ ಸ್ಪರ್ಧೆ ಮಾಡಿದ್ರು. ರಾಹುಲ್ ಗಾಂಧಿ ಏನು ಅಂದ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ಆಯಿತು. ವಯನಾಡಿನಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ ರಾಹುಲ್ ಗಾಂಧಿ ಗೆದ್ದರು, ಅಮೇಥಿಯಲ್ಲಿ ಸೋತ್ ಹೋದರು. 2024 ಈ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ವಯನಾಡಿನಿಂದ ಸ್ಪರ್ಧೆ ಮಾಡಿದರು. ಎಲ್ಲರೂ ಏನು ಅಂದ್ಕೊಂಡಿದ್ರು? ರಾಹುಲ್ ಗಾಂಧಿ ಈ ಬಾರಿ ವಯನಾಡು ಮಾತ್ರ, ಅಮೇಥಿಯಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ. ಆದರೆ ಬಿಜೆಪಿಯ ಎಲ್ಲ ನಾಯಕರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಇನ್ನೊಂದು ಸೇಫ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಹೀಗಂತ ಕೆಲವರು ಮಾತನಾಡ್ತಾ ಇದ್ರು. ನರೇಂದ್ರ ಮೋದಿ ಅವರು ಕೂಡ ಕೆಲ ಇಂಟರ್ವ್ಯೂನಲ್ಲಿ ಇದನ್ನೇ ಹೇಳಿದರು. ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತಾರೆ. ಇದನ್ನು ಮೋದಿ ಕೂಡ ಹೇಳ್ತಾ ಇದ್ರು. ಬಿಜೆಪಿಯು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಅಮೇಥಿಯನ್ನು ಈಗಾಗಲೇ ಕಬ್ಜಾ ಮಾಡಾಗಿದೆ. ಅಲ್ಲಿ ಸ್ಮೃತಿ ಇರಾನಿ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಉಳಿದಿರುವಂಥದ್ದು ಯಾವುದು? ರಾಯ್ಬರೇಲಿ. ರಾಯ್ಬರೇಲಿಯಲ್ಲಿ ಗಾಂಧಿ ಕುಟುಂಬದ ಕುಡಿಯನ್ನೇ ನಿಲ್ಲಿಸ್ತಾರೆ ಎನ್ನುವಂಥದ್ದು ಬಿಜೆಪಿಗೆ ಪಕ್ಕ ಆಗಿತ್ತು. ಆ ಕ್ಷೇತ್ರವನ್ನು ಕೂಡ ಕಬ್ಜಾ ಮಾಡಬೇಕು ಅಂತ ಹೇಳಿ ಬಿಜೆಪಿ ಕೆಲವೊಂದಷ್ಟು ಪ್ರಯತ್ನವನ್ನು ಮಾಡಿತ್ತು. ಗಾಂಧಿ ಕುಟುಂಬದ ಕುಡಿಯೇ ಆದಂಥ ವರುಣ್ ಗಾಂಧಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಯತ್ನ ಕೂಡ ನಡೆದಿತ್ತು. ಆದರೆ ವರುಣ್ ಗಾಂಧಿ ಅದಕ್ಕೆ ಒಪ್ಕೊಂಡಿಲ್ಲ. ಅಂತಿಮವಾಗಿ ಬಿಜೆಪಿ ಅಲ್ಲಿ ಬೇರೆ ಅಭ್ಯರ್ಥಿಯನ್ನು ಹಾಕಿತ್ತು. ಆದರೆ ಕಾಂಗ್ರೆಸ್ ಮಾತ್ರ ಈ ಎರಡೂ ಕ್ಷೇತ್ರಗಳಿಗೆ ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರಲಿಲ್ಲ. ಇವತ್ತು ಅಲ್ಲಿ ನಾಮಿನೇಷನ್ಗೆ ಕೊನೆಯ ದಿನ. ಅಮೇಥಿ ಮತ್ತು ರಾಯ್ಬರೇಲಿಗೆ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಅಂತಿಮವಾಗಿ ಕಾಂಗ್ರೆಸ್ ಏನು ಘೋಷಣೆ ಮಾಡಿತು? ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ, ಅಮೇಥಿಯಿಂದ ಗಾಂಧಿ ಕುಟುಂಬದವರು ಯಾರೂ ಸ್ಪರ್ಧೆ ಮಾಡೋದಿಲ್ಲ, ಹೀಗಂತ ಘೋಷಣೆ ಮಾಡಿದ್ರು. ಹಾಗಾದರೆ ಮಿತ್ರರೇ, ರಾಹುಲ್ ಗಾಂಧಿ ರಾಯ್ಬರೇಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಆ ಕ್ಷೇತ್ರದ ಮೇಲೆ ರಾಹುಲ್ ಗಾಂಧಿಗೆ ಯಾಕಷ್ಟು ಹೋಪ್ಸ್? ಇಲ್ಲಿ ಅನೇಕ ಲೆಕ್ಕಾಚಾರ ಇದೆ. ಈಗಾಗಲೇ ಅಮೇಥಿಯನ್ನು ರಾಹುಲ್ ಗಾಂಧಿ ಸೋತಿದ್ದಾರೆ. ಇನ್ನೊಮ್ಮೆ ನಿಂತು ಗೆಲ್ಲುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಸ್ಮೃತಿ ಇರಾನಿ ಆ ಇಡೀ ಕ್ಷೇತ್ರವನ್ನು ತನ್ನ ಹೋಲ್ಡ್ಗೆ ತೆಗೆದುಕೊಂಡಿದ್ದಾರೆ. ರಾಯ್ಬರೇಲಿಯಲ್ಲಿ ಯಾರನ್ನು ನಿಲ್ಲಿಸಬೇಕು? ಪ್ರಿಯಾಂಕಾ ಗಾಂಧಿಯನ್ನು ನಿಲ್ಲಿಸಬೇಕಾ? ರಾಬರ್ಟ್ ವಾದ್ರಾನನ್ನು ನಿಲ್ಲಿಸಬೇಕಾ? ರಾಹುಲ್ ಗಾಂಧಿ ನಿಲ್ಲಬೇಕಾ? ಈ ಚರ್ಚೆ ಇತ್ತು. ರಾಬರ್ಟ್ ವಾದ್ರಾ ಕೂಡ ತುಂಬ ಆಕ್ಟಿವ್ ಆಗಿದ್ದರು. ನಾನು ಕೂಡ ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಅವರು ಸ್ವಲ್ಪ ಉತ್ಸಾಹವನ್ನು ತೋರಿಸಿದ್ರು. ಅನೇಕ ಇಂಟರ್ವ್ಯೂಗಳಲ್ಲಿ ಭಾಗಿಯಾಗಿದ್ದರು. ಅವರೇ ಕೆಲ ಮಾಧ್ಯಮಗಳನ್ನು ಕರೆಸ್ಕೊಂಡು ಇಂಟರ್ವ್ಯೂ ಕೊಟ್ಬಿಟ್ಟಿದ್ರು. ನನಗೆ ಬಹಳ ಒತ್ತಡ ಇದೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನೀವು ಕೂಡ ಚುನಾವಣೆಗೆ ನಿಲ್ಲಿ ಅಂತ, ನಾನು ಬೇಕಾದ್ರೆ ಅಮೇಥಿಯಲ್ಲಿ ನಿಂತ್ಕೊಳ್ತೀನಿ, ಹೀಗೆಲ್ಲ ಮಾತನ್ನು ಹೇಳಿದರು. ಅವರು ಅಮೇಥಿ ಮತ್ತು ರಾಯ್ಬರೇಲಿ ಎರಡೂ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು. ಆದರೆ ಗಾಂಧಿ ಕುಟುಂಬಕ್ಕೆ ವಾದ್ರಾನಿಗೆ ಟಿಕೆಟ್ ಕೊಡೋದಕ್ಕೆ ಇಷ್ಟ ಇಲ್ಲ.
ಪ್ರಿಯಾಂಕಾ ನಿಲ್ಲೋದಾದರೆ ಓಕೆ, ವಾದ್ರಾನಿಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಗಾಂಧಿ ಕುಟುಂಬದ ಸ್ಪಷ್ಟ ನಿಲುವು. ಯಾಕೆಂದರೆ ಅದು ಕಾಂಗ್ರೆಸ್ನಲ್ಲಿ ಬೇರೆಯದೇ ಸಂದೇಶ ಹೋಗ್ಬಿಡುತ್ತೆ, ಇದು ತಪ್ಪಾಗುತ್ತೆ ಅಂತ ಸೋನಿಯಾ ಗಾಂಧಿಗೂ ಅನಿಸಿತ್ತು, ರಾಹುಲ್ ಗಾಂಧಿಗೂ ಅನಿಸಿತ್ತು. ಪ್ರಿಯಾಂಕಾ ಗಾಂಧಿಯವರು ಅದು ಯಾಕೋ ರಾಯಬರೇಲಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸ್ವಲ್ಪವೂ ಇಷ್ಟಪಡಲಿಲ್ಲ. ನಾನು ಸ್ಪರ್ಧೆ ಮಾಡೋದಿಲ್ಲ, ನಾನು ಎಷ್ಟು ಬೇಕಾದರೂ ಪ್ರಚಾರ ಮಾಡ್ತೀನಿ ಅಂತ ಅವ್ರು ಹೇಳೋದಕ್ಕೆ ಶುರು ಮಾಡಿದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ರಾಯಬರೇಲಿಯನ್ನೇ ಆಯ್ಕೆ ಮಾಡಿಕೊಂಡ್ರು. ಮಿತ್ರರೇ, ಈಗೊಂದು ನಿಮಗೆ ಪ್ರಶ್ನೆ ಬರುತ್ತೆ, ರಾಹುಲ್ ಗಾಂಧಿಗೆ ರಾಯಬರೇಲಿ ಸೇಫಾ? ರಾಹುಲ್ ಗಾಂಧಿ ಒಂದು ವೇಳೆ ಎರಡೂ ಕ್ಷೇತ್ರವನ್ನು ಗೆದ್ದರೆ ರಾಯಬರೇಲಿಯನ್ನು ಉಳಿಸ್ಕೊಳ್ತಾರ, ವಯನಾಡನ್ನು ಉಳಿಸ್ಕೊಳ್ತಾರ? ವಯನಾಡನ್ನು ಗೆಲ್ಲುವ ಸಾಧ್ಯತೆ ಇದೆಯಾ, ರಾಯಬರೇಲಿಯನ್ನು ಗೆಲ್ಲುವ ಸಾಧ್ಯತೆ ಇದೆಯಾ? ಹೀಗೆ 10 ಪ್ರಶ್ನೆಗಳು ಎಲ್ಲರ ತಲೆಯಲ್ಲಿ ಓಡಾಡ್ತಾ ಇದೆ. ಮಿತ್ರರೇ, ರಾಹುಲ್ ಗಾಂಧಿ ರಾಯಬರೇಲಿಯಲ್ಲಿ ಗೆಲ್ಲುವ ಚಾನ್ಸ್ ಎಷ್ಟಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಈ ರಾಯಬರೇಲಿ ಕ್ಷೇತ್ರ ಇದೆಯಲ್ಲ, ಇದು ಗಾಂಧಿ ಕುಟುಂಬದ ಭದ್ರಕೋಟೆ. ಇಲ್ಲಿ ಮೊದಲಿಗೆ ಫಿರೋಜ್ ಗಾಂಧಿ ಗೆಲ್ತಾ ಇದ್ರು. 1952, 1957 ಈ ಎರಡೂ ಚುನಾವಣೆಯನ್ನ ಫಿರೋಜ್ ಗಾಂಧಿ ರಾಯಬರೇಲಿಯಿಂದಲೇ ಗೆದ್ದಿದ್ರು. ಫಿರೋಜ್ ಗಾಂಧಿ ಯಾರು ಅಂತ ನಿಮಗೆಲ್ಲ ಗೊತ್ತು ಅಂತ ಭಾವಿಸಿದ್ದೀನಿ. ಇವರು ಇಂದಿರಾ ಗಾಂಧಿಯವರ ಗಂಡ. ಆನಂತರ 1967ರಿಂದ ಇಂದಿರಾ ಗಾಂಧಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು. 1967ರಿಂದ 77ರವರೆಗೆ, 77ರಲ್ಲಿ ಇವರಿಗೆ ಸೋಲಾಗುತ್ತೆ. ಯಾಕೆಂದ್ರೆ ಎಮರ್ಜೆನ್ಸಿಯನ್ನು ತಂದಿದ್ರಲ್ಲ, ಈ ಹಿನ್ನೆಲೆಯಲ್ಲಿ ಅವರು ಸೋತ್ ಹೋಗ್ಬಿಡ್ತಾರೆ. ಇದೇ ರಾಯಬರೇಲಿಯ ಜನ 1977ರಲ್ಲಿ ಇಂದಿರಾ ಗಾಂಧಿಯನ್ನೇ ಸೋಲಿಸ್ಬಿಡ್ತಾರೆ. ಆನಂತರ 1980ರಲ್ಲಿ ಮತ್ತೆ ಇಂದಿರಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ, 80ರಲ್ಲಿ ಗೆದ್ದು ಪ್ರಧಾನಿ ಆಗ್ತಾರೆ. ಆನಂತರ ಮಿತ್ರರೇ, ಇದೇ ಗಾಂಧಿ ಕುಟುಂಬಕ್ಕೆ ಸೇರಿದಂತಹ ಅರುಣ್ ನೆಹರು ಕೂಡ ಇಲ್ಲಿಂದನೇ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅದಾದ ನಂತರ ದೊಡ್ಡ ಗ್ಯಾಪ್ ಆಗಿತ್ತು. ಗಾಂಧಿ ಕುಟುಂಬದಿಂದ ಇಲ್ಲಿ ಯಾರೂ ಸ್ಪರ್ಧೆ ಮಾಡ್ತಾ ಇರಲಿಲ್ಲ. 2004ರಲ್ಲಿ ಸೋನಿಯಾ ಗಾಂಧಿ ಮತ್ತೆ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಒಂದು ಭರ್ಜರಿ ವಿಕ್ಟರಿಯನ್ನು ಸಾಧಿಸ್ತಾರೆ. ನಿರಂತರವಾಗಿ ಸೋನಿಯಾ ಗಾಂಧಿ ಗೆದ್ಕೊಂಡು ಬರ್ತಾರೆ. 2004, 2009, 2014, 2019 ಎಲ್ಲ ಚುನಾವಣೆಯಲ್ಲೂ ಕೂಡ ಸೋನಿಯಾ ಗಾಂಧಿ ಗೆಲ್ತಾರೆ. ಆದರೆ ಮಿತ್ರರೇ, ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ತೀರ್ಮಾನ ಕೈಗೊಳ್ತಾರೆ. ಇದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದೇನು ಕೇಳಿದ್ರೆ, 2019ರಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿಗೆ ಹೇಗೆ BJP ಸೋಲುಣಿಸ್ತು, ಈ ಬಾರಿ BJPಯ ಟಾರ್ಗೆಟ್ ಇದ್ದಿದ್ದು ಇದೇ ರಾಯಬರೇಲಿ ಕ್ಷೇತ್ರ. ಇಲ್ಲೇನಾದರೂ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದ್ದೇ ಆದರೆ ನಾವು ಅವರನ್ನು ಸೋಲಿಸಬೇಕು. ಇದಕ್ಕೆ ತಂತ್ರಗಾರಿಕೆ 2019ರಲ್ಲಿ ಆರಂಭ ಆಗಿದೆ. 2019ರಲ್ಲಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ಕ್ಷೇತ್ರದಿಂದ ಒಟ್ಟು 5,34,918 ಮತಗಳನ್ನು ಪಡೆದಿದ್ರು. ಅವರಿಗೆ ಲೀಡ್ ಎಷ್ಟು ಬಂದಿತ್ತು ಕೇಳಿದ್ರೆ 1,67,178 ಮತಗಳ ಅಂತರದಿಂದ ಸೋನಿಯಾ ಗಾಂಧಿ ಜಯಿಸಿದ್ರು. ಅವರ ಪ್ರತಿಸ್ಪರ್ಧಿಯಾಗಿದ್ದು ದಿನೇಶ್ ಪ್ರತಾಪ್ ಸಿಂಗ್. ಇವರು BJPಯ ಅಭ್ಯರ್ಥಿ. ಈ ದಿನೇಶ್ ಪ್ರತಾಪ್ ಸಿಂಗ್ 2019ರ ಚುನಾವಣೆಯಲ್ಲಿ 3,67,740 ಮತಗಳನ್ನು ಪಡೀತಾರೆ. ಅಂದರೆ ಓವರ್ ಆಲ್ ವೋಟ್ ಶೇರ್ನಲ್ಲಿ ಸೋನಿಯಾ ಗಾಂಧಿ 55% ಪಡೆದ್ರೆ ದಿನೇಶ್ ಪ್ರತಾಪ್ ಸಿಂಗ್ 38% ವೋಟ್ ಶೇರನ್ನು ಪಡೀತಾರೆ. ಮಿತ್ರರೇ, 1,67,000 ಮಾರ್ಜಿನನ್ನು ಸೋನಿಯಾ ಗಾಂಧಿ ಪಡೆದಿದ್ದಾರೆ. ಆದರೂ ಕೂಡ ಅವರಿಗೆ ಈ ಬಾರಿ ಭಯ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, 2014ರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಇದೇ ಕ್ಷೇತ್ರದಿಂದ 5,26,434 ಮತಗಳನ್ನು ಪಡೆದಿದ್ರು. ಓವರ್ ಆಲ್ ವೋಟ್ ಶೇರ್ನಲ್ಲಿ 63% ವೋಟ್ ಶೇರನ್ನು ಪಡೆದಿದ್ರು. ಆ ಸಂದರ್ಭದಲ್ಲಿ BJPಯ ಅಜಯ್ ಅಗರ್ವಾಲ್ ಸ್ಪರ್ಧೆ ಮಾಡಿದ್ರು. ಕೇವಲ ಅವರು 1,73,721 ಮತಗಳನ್ನು ಪಡೆದಿದ್ರು. ಸೋನಿಯಾ ಗಾಂಧಿ ಅವರಿಗೆ ಒಂದು ಬಿಗ್ ವಿಕ್ಟರಿ ಸಿಕ್ಕಿತ್ತು. 3,52,713 ಮತಗಳ ಅಂತರದಿಂದ ಸೋನಿಯಾ ಗಾಂಧಿ ಗೆದ್ದಿದ್ರು. ಮಿತ್ರರೇ, 2014ರಿಂದ 2019ಕ್ಕೆ ಬರುವಷ್ಟರಲ್ಲಿ ಗೆಲುವಿನ ಅಂತರ ಅರ್ಧಕ್ಕೂ ಕಡಿಮೆ ಆಯಿತು. 3,52,000 1,67,000 BJP ಇಲ್ಲಿ ಟಫ್ ಫೈಟ್ ಒಡ್ಡೋದಕ್ಕೆ ಶುರು ಮಾಡ್ತು. ಈ ಬಾರಿಯೂ ಕೂಡ BJP ಇಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ರನ್ನೇ ಮತ್ತೆ ಕಣಕ್ಕಿಳಿಸಿದೆ. BJP ಸಾಕಷ್ಟು ತಂತ್ರಗಾರಿಕೆ ಮಾಡೋದಕ್ಕೆ ಹೊರಟಿತ್ತು. ವರುಣ್ ಗಾಂಧಿಗೆ ಟಿಕೆಟ್ ಕೊಡುವಂತಹ ಪ್ರಯತ್ನ ಆಗಿತ್ತು. ಆದರೂ ಅಂತಿಮವಾಗಿ ದಿನೇಶ್ ಪ್ರತಾಪ್ ಸಿಂಗ್ಗೆ ಮತ್ತೆ ಟಿಕೆಟ್ ಕೊಟ್ಟಿದೆ. ಈ ದಿನೇಶ್ ಪ್ರತಾಪ್ ಸಿಂಗ್ ಇದ್ದಾರಲ್ಲ, ಇವರೇನು ಕಡಿಮೆ ಅಲ್ಲ. ಇವರು ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ರು. ಅವರು ಉತ್ತರ ಪ್ರದೇಶದ ಅಸೆಂಬ್ಲಿಯನ್ನು ಗೆದ್ದಿದ್ದಾರೆ. ಅಂದರೆ MLA ಆಗಿ 4 ಬಾರಿ ಗೆದ್ದಿದ್ದಾರೆ. ಯೋಗಿ ಸರ್ಕಾರದಲ್ಲಿ ಸ್ವಲ್ಪ ಟೈಮ್ ಮಂತ್ರಿ ಕೂಡ ಆಗಿದ್ರು. ಇಂತಹ ದಿನೇಶ್ ಪ್ರತಾಪ್ ಸಿಂಗ್ರಿಗೆ ಈ ಬಾರಿಯೂ ಕೂಡ BJP ಟಿಕೆಟ್ ಕೊಟ್ಟಿದೆ. ಇವರು ಕ್ಷೇತ್ರದಲ್ಲಿ ಸ್ವಲ್ಪ ತನ್ನ ಹವಾವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಸೋನಿಯಾ ಗಾಂಧಿಗೆ ಸುಳಿವಿತ್ತು, ಈ ಬಾರಿ ಏನಾದರೂ ನಾನು ನಿಂತಿದ್ದೆ ಆದರೆ ನನ್ನ ಸೋಲಿಸೋದಕ್ಕೆ BJP ಶತ ಪ್ರಯತ್ನ ಮಾಡುತ್ತೆ ಅಂತ. ಅದಕ್ಕೆ ಸೋನಿಯಾ ಗಾಂಧಿ ಏನು ಮಾಡಿದ್ರು, ಆರೋಗ್ಯದ ಕಾರಣವನ್ನು ಕೊಟ್ಟು ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ಬಿಟ್ರು. ಈ ಚುನಾವಣಾ ರಾಜಕೀಯದಿಂದ ಒಂದು ರೀತಿಯಲ್ಲಿ ನಿವೃತ್ತಿ. ಆದರೆ ಗಾಂಧಿ ಕುಟುಂಬಕ್ಕೆ ಈ ಕ್ಷೇತ್ರವನ್ನು ಬಿಟ್ಟು ಕೊಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಇಂದಿರಾ ಗಾಂಧಿ ಇರಬಹುದು, ಇಂದಿರಾ ಗಾಂಧಿಯವರ ಗಂಡ ಇರಬಹುದು, ಆನಂತರ ಸೋನಿಯಾ ಗಾಂಧಿ ಇರಬಹುದು, ಇವರೆಲ್ಲರಿಗೂ ಕೂಡ ಗೆಲುವು ತಂದು ಕೊಟ್ಟಂತಹ ಕ್ಷೇತ್ರ. ಒಟ್ಟು ಈ ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೆ 20 ಚುನಾವಣೆಗಳು ನಡೆದಿದ್ದಾವೆ. ಈ 20 ಚುನಾವಣೆಯಲ್ಲಿ 17 ಬಾರಿ ಕಾಂಗ್ರೆಸ್ ಗೆದ್ದಿದೆ, 1 ಬಾರಿ ಜನತಾ ಪಕ್ಷ ಗೆದ್ದಿದೆ. BJP 2 ಬಾರಿ ಗೆದ್ದಿದೆ. 1996 ಮತ್ತು 98ರ ಚುನಾವಣೆಯಲ್ಲಿ BJP ಇಲ್ಲಿ ಗೆದ್ದಿದೆ. ಅದನ್ನು ಹೊರತುಪಡಿಸಿದರೆ BJP ಯಾವತ್ತೂ ಗೆದ್ದಿಲ್ಲ. ಕಾಂಗ್ರೆಸ್ನ ಟ್ರ್ಯಾಕ್ ರೆಕಾರ್ಡೇ ತುಂಬ ಚೆನ್ನಾಗಿರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿಗೆ ಈ ಬಾರಿಯೂ ಕೂಡ ಗೆಲ್ಲುವಂಥ ವಿಶ್ವಾಸ ಇದೆ.
ಆದರೆ BJP ಮಾತ್ರ ದೊಡ್ಡ ಮಟ್ಟದ ತಂತ್ರಗಾರಿಕೆ ಮಾಡ್ತಾ ಇದೆ. ಹಾಗಾದರೆ ಮಿತ್ರರೇ, ಒಂದು ವೇಳೆ ರಾಹುಲ್ ಗಾಂಧಿ ವಯನಾಡ್ನಲ್ಲೂ ಗೆದ್ದರು, ರಾಯ್ಬರೇಲಿಯಲ್ಲೂ ಗೆದ್ದರು ಅಂತ ಅಂದುಕೊಳ್ಳಿ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇಲ್ಲಿ ರಾಹುಲ್ ಗಾಂಧಿ ದೊಡ್ಡ ಎಡವಟ್ಟು ಮಾಡದಂತೆ ಕಂಡು ಬರ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಇದನ್ನೇ ಹೇಳ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ವಯನಾಡಿನಿಂದ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಗೆಲುವಿನ ವಿಶ್ವಾಸ ಇದೆ. ಅಲ್ಲೇಂದ್ರೆ ರಾಹುಲ್ ಗಾಂಧಿ ಸೋಲ್ತಾರೆ ಅಂತ ನಾನಂತೂ ಭಾವಿಸಿಲ್ಲ, ಯಾಕೆಂದರೆ ಅಲ್ಲಿ ಮೈನಾರಿಟಿ ವೋಟ್ಸ್ ಅಷ್ಟಿದೆ. ಆದರೂ ರಾಹುಲ್ ಗಾಂಧಿಗೆ ಈ ಬಾರಿ ಒಂದು ಆತಂಕ ಶುರುವಾಗಿದೆ. ಅದು ಯಾಕೆ ಕೇಳಿದ್ರೆ, ಅಲ್ಲಿ ಲೆಫ್ಟ್ ಪಾರ್ಟಿ ಏನಿದೆ, ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಏನಿದೆ, ರಾಹುಲ್ ಗಾಂಧಿಯವರನ್ನೇ ಕೆಡವಬೇಕು ಅಂತ ಸಾಕಷ್ಟು ಪರಿಶ್ರಮ ಪಟ್ಟಿದೆ. ಹೀಗಾಗಿ ರಾಹುಲ್ ಗಾಂಧಿಗೆ ಸಣ್ಣ ಭಯ, ಏನಾದರೂ ಎಡವಟ್ಟಾಗಿ ಸೋತು ಹೋಗ್ಬಿಟ್ರೆ ಅಂತ. ಹೀಗಾಗಿ ಅವರು ರಾಯ್ಬರೇಲಿ ಸೇಫ್ ಅಂತ ಇಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಮಿತ್ರರೇ, ರಾಯ್ಬರೇಲಿಯಲ್ಲಿ ಇವರು ಸ್ಪರ್ಧೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿನ ಜನ ಒಂದು ಯೋಚನೆ ಮಾಡ್ತಾರೆ, ಈ ಬಾರಿ ಗೆದ್ದರೆ ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಎನ್ನುವಂಥ ಗ್ಯಾರಂಟಿ ಏನು? ಹೀಗಾಗಿ ನಾವು ಗೆಲ್ಲಿಸಬೇಕಾ ಅಂತ ಇಲ್ಲಿನ ಜನರಿಗೂ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿನ ಜನರೇನು ಕಡಿಮೆ ಇಲ್ಲ, ತುಂಬ ಪ್ರಬುದ್ಧ ಮತದಾರರು. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹೇರಿದ್ದಾರೆ ಎನ್ನುವ ಕಾರಣಕ್ಕಾಗಿ 1977ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯನ್ನೇ ಸೋಲಿಸಿದ್ರು ಇದೇ ಕ್ಷೇತ್ರದ ಮತದಾರರು. ಅಂತಹ ಪ್ರಬುದ್ಧ ಮತದಾರರಿರುವಂತಹ ಕ್ಷೇತ್ರ ಇದು. ಹೀಗಾಗಿ ರಾಹುಲ್ ಗಾಂಧಿ ಇಲ್ಲಿ ಗೆದ್ದೇ ಬಿಡ್ತಾರೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ಮಿತ್ರರೇ, ರಾಹುಲ್ ಗಾಂಧಿ ಒಂದು ವೇಳೆ ಈ ಕ್ಷೇತ್ರವನ್ನು ಗೆದ್ದಿದ್ದೆ ಆದರೆ ವಯನಾಡನ್ನು ತ್ಯಾಗ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಈ ಕ್ಷೇತ್ರ ಗಾಂಧಿ ಕುಟುಂಬಕ್ಕೆ ತುಂಬ ಭದ್ರವಾಗಿರುವಂಥ ಕ್ಷೇತ್ರ, ಗಾಂಧಿ ಕುಟುಂಬದ ಜೊತೆಗೆ ನಿಂತ್ಕೊಂಡಿರುವಂಥ ಕ್ಷೇತ್ರ. ಹೀಗಾಗಿ ವಯನಾಡನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿ ಈ ಕ್ಷೇತ್ರವನ್ನೇ ಉಳಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ವಯನಾಡಿನಲ್ಲಿ ಬೈ ಎಲೆಕ್ಷನ್ ಆದರೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಗೆದ್ದು ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಆದರೆ ಕಾಂಗ್ರೆಸ್ ಗೆಲ್ಲುವಂಥ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ರಾಹುಲ್ ಗಾಂಧಿಯವರ ನಿರ್ಧಾರ ಸರಿಯಾಗಿದೆಯಾ? ರಾಹುಲ್ ಗಾಂಧಿ ಈ ಬಾರಿ ರಾಯ್ಬರೇಲಿಯನ್ನು ಗೆಲ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.